ನಮಸ್ಕಾರಗಳು. ಬಂಧುಗಳೇ, ನೀವೆಲ್ಲ ನಿಮ್ಮ ಗಮನಕ್ಕೆ ಬಂದ ಹಾಗೆ ನಾನು ಎಡಗೈ ಬಳಸಿ ಕೆಲಸ ಮಾಡುವಂಥವರನ್ನು ಸಂದರ್ಶನ ಮಾಡುತ್ತಿದ್ದೇನೆ. ಇವತ್ತು ನನಗೆ ವಿಶೇಷವಾದಂಥ ಒಬ್ಬ ವಿದ್ಯಾರ್ಥಿ ಸಿಕ್ಕಿದ್ದಾಳೆ. ಅವಳ ಜೊತೆಗೆ ಮಾತುಕತೆ ಕೇಳೋಣ, ತಾವೆಲ್ಲರೂ ಆಲಿಸಿ. ಅಮ್ಮ, ನಿನ್ನ ಹೆಸರು? ಯಾವ ಊರು? ಎಷ್ಟನೇ ತರಗತಿ? 6ನೇ. ನೀ ಎಲ್ಲಿ ಓದ್ತಿದ್ದಿ? ಅಮ್ಮ, ನೀನು ಎಡಗೈಲಿ ಬರೀತಿದ್ದೀಯ ಅಂತ ಕೇಳಿದೆ ನಾನು. ಯಾವಾಗಲಿಂದ ಶುರು ಮಾಡಿದೆ ಎಡಗೈಲೆ ಬರೆಯೋದು? ಸಣ್ಣಗಿನಿಂದ ಬರೀ. ಎಷ್ಟು ಜನ ಇದ್ದೀರಿ ನಿಮ್ಮ ಮನ್ಯಾಗ? ಎಡಗೈಲಿಂದ ಅಂದ್ರೆ ಏನೇನು ಕೆಲಸ ಮಾಡ್ತೀವಿ? ಬಾಣೆ ತಿಕ್ಕೋದ್ರಿ, ಕಸ ಹೊಡೋದ್ರಿ, ಚಿತ್ರಕಲೆ ಬಿಡಿಸೋದ್ರಿ, ಬರೆಯೋದ್ರಿ. ಈಗ ನೀ ಎಡಗೈಲಿ ಬರೆಯೋ ಟೈಮಿಗೆ ಯಾರಾದ್ರೂ ನಿಂಗೆ ಅಂದಾರೇನು ಯಾಕವ ಎಡಗೈಲೆ ಮಾಡ್ತಿ ಅಂತೇಳಿ ಅಂದಾರ? ಅವಾಗ ಅಂದಾಗ ನಿಂಗೆ ಏನು ಅನ್ನಿಸ್ತಲ್ಲ? ಏನು ಅನ್ನಿಸ್ಲಿಲ್ಲ. ಹಾಂ, ನೋಡು ಮಗ, ನಾ ಹೇಳೋದು ಏನಂತಂದರೆ, ಎಡಗೈ ಬಲಗೈ ಒಬ್ಬ ವ್ಯಕ್ತಿಗೆ ಎರಡೂ ಕೈ ಇರ್ತವೆ. ನಾವು ಹೆಚ್ಚಾಗಿ ಯಾವ ಕೈ ಬಳಸ್ತೀವಿ ಅದರಿಂದ ಕೆಲಸ ಕಾರ್ಯಗಳು ಆಗ್ತವೆ. ಈಗ ಬಲಗೈ ಜಾಸ್ತಿ ಸಂಖ್ಯೆಯಲ್ಲಿ ಬಳಸೋದ್ರಿಂದ ಅವರಿಗೆಲ್ಲ ಬಲಗೈಯಲ್ಲಿ ಎಷ್ಟು ಶಕ್ತಿ ಅದ ಅಷ್ಟೇ ಶಕ್ತಿ ಎಡಗೈಲಲ್ಲೂ ಇರ್ತದೆ. ಅದಕ್ಕೆ ನೀ ಯಾವುದೇ ಭಯ ಪಟ್ಕೊಂಬದೆ ನೀನು ಎಡಗೈಯನ್ನು ಬರೆಯೋದು ಮುಂದುವರ್ಸು. ಏನಾಗಬೇಕಂತ ವಿಚಾರ ಮಾಡಿದ್ ನೀನು? ಪೊಲೀಸ್ ಆಗ್ಬೇಕಂತೀವಿ. ಆ ಕನಸು ಕಂಡಂಥ ಕನಸು ನನಸಾಗಲಿ. ನೀನು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಪಡೆದು ನೀನು ಏನಾಗೋ ಪೊಲೀಸ್ ಆಗಂತೇಳಿ ನಾವೆಲ್ಲ ಶಿಕ್ಷಕರ ಪರವಾಗಿ ಹಾರೈಸುತ್ತೇನೆ. ನಿನ್ನ ಒಂದು ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು.